ನಿಮಿಷ ಕೈ ತಿರುಗಿ ನಮ್ಮನ್ನ ನೋಡ್ತಿದ್ರು. ಅಣ್ಣ ಟೆನ್ಷನ್ ಆಗ್ಬಿಟ್ಟವ್ರೆ. ನೋಡಿ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇದೆ ಈಗ ಸ್ವಲ್ಪ ಹೊತ್ತಲ್ಲಿ. ಇದನ್ನೆಲ್ಲ ಮಾಡೋಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ ನನಗಂತೂ. ಗೈಸ್, ನಾನು ಇಲ್ಲಿ 3 ಫೋನ್ ನನ್ನ ಮುಂದೆ ಇತ್ತಲ್ಲ, ಇಮ್ಯಾಜಿನ್ ಮಾಡ್ತಾಯಿದ್ದೀನಿ ಹೌ ಫಾರ್ ಮೈ ಲೈಫ್ ಹ್ಯಾಸ್ ಕಮ್, ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂತ. ಒಂದು ಐಫೋನ್ಗೆ ಟಿಕ್ ಟಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಐಫೋನ್ ಇದ್ದರೆ ಲೈಫ್ ಚೇಂಜ್ ಆಗುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಐಫೋನ್ ತೊಗೊಂಡಿದ್ರೆ ಕಾಂಟೆಂಟಲ್ಲಿ ಕ್ವಾಲಿಟಿ ಕೊಡ್ಬೋದು ಅನ್ನೋದು. ಅದಕ್ಕೊಂದು ಐಫೋನ್ಗೋಸ್ಕರ ಎಷ್ಟು ಒದ್ದಾಡಿದ್ದೆ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನು ನಮ್ಮ ಅಮ್ಮನ ಕರ್ಕೊಂಡೋಗಿ EMI ಮಾಡಿಸಿ ಅವ್ರ ಕಾರ್ಡಲ್ಲಿ ನಾನು EMIನ ಎವ್ರಿ ಮಂತ್ ಪೇ ಮಾಡಿ 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 ಬೈ ಮಾಡಿ ಅದರಲ್ಲಿ ವಿಡಿಯೋಸ್ ಮಾಡಿ ಆ ಐಫೋನ್ ಒಂದು ಫೋನ್ಗೆ ಎಷ್ಟು ಒದ್ದಾಡಿದ್ವಿ ಅಂತ. ಈಗ ನನ್ನ ಮುಂದೆ 3 ಫೋನ್ ಬಿದ್ದಿದೆ. ಸೊ ನೈಸ್, ಐ ಫೀಲ್ ನೈಸ್. ಎಲ್ಲ ನಿಮ್ಮಿಂದ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. Guys, finally transferring data to your iPhone. ಬೆಳಗ್ಗೆ ಎದ್ದು ನನ್ನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಬಷ್ಟು ನಮ್ಮ ಅಕ್ಕ ರೂಮ್ ನೋಡಿ ಹೆಂಗೆ ಮಾಡಿ ಇಟ್ಕೊಂಡಿರ್ತಾಳೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಗಲೀಜಿದೆ ರೂಮ್. ನೋಡಿ ಗೈಸ್, ಟಿಶ್ಯೂಗಳೆಲ್ಲ ಬಿಸಾಕಿರೋದು ಹಿಂಗೆ. ಟಿಶ್ಯೂ ಒಂದು ವ್ಯಾಲ್ಯೂ ಇಲ್ವಾ ಟಿಶ್ಯೂಗೆ? ಒಂದು ಟಿಶ್ಯೂ 1 ರೂಪಾಯಿ. ಏನ್ ಟಾರ್ಚರ್ ಕೊಟ್ಟೆ? ಏನ್ ಟಾರ್ಚರ್ ಕೊಟ್ಟೆ? ಎಲ್ಲ ಗಲೀಜ್ ಮಾಡಿ ಇಟ್ಟೆ ನನ್ನ ರೂಮ್ನ. ತಗೋ, ಆಯ್ತು ತಿನ್ನು, ಎಲ್ಲ ತಿನ್ನು, ತಗೋ ತಿನ್ನು. ನೋಡಿ ಗೈಸ್, ರೂಮ್ ಎಲ್ಲ ಹಾಳು ಮಾಡ್ತಾಳೆ. ಲಿಯಾನ ಅವ್ರೆ, ಏನ್ ಹೇಳಲ್ವಾ ನಿಮ್ಮ ಮಗಳಿಗೆ? ಹಾ, ಅಲ್ಲಿ ನೋಡಿ ರೂಮ್ ಕ್ಲೀನಾಗಿ ಇಟ್ಕೊಡಕ್ ಕೇಳಲ್ವಾ ನೀವು? ಹಾ, ಓ ನೀವು ನಿಮ್ಮ ಮಗಳು ಮಾತಾಡ್ತಿಲ್ವಾ? ಜಗಳ ಆಗಿದ್ಯಾ ನೀವು? ಸೋನು ಜಗಳ ಆಗಿದ್ಯಾ? ಮಾತಾಡ್ತಿಲ್ವಾ? ಮಾತಾಡಲ್ವಾ ಇಬ್ರು? ಜಗಳ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಬ್ರು ಮಾತಾಡಲ್ಲ. ಏನಿ ಪಾಪ ಮಾತಾಡಲ್ಲ, ಅವಳೇನ್ ಮಾಡಿದ್ಲು? ಹೌದಾ? ನಮ್ಮ ಅಕ್ಕ ಮತ್ತೆ ನಮ್ಮ ಅಮ್ಮ ಮಾತಾಡ್ತಿಲ್ವಂತೆ. ಇಲ್ಲಿ ಬನ್ನಿ, ಇಲ್ಲಿ 1 ನಿಮಿಷ. ಅಲ್ಲಿ ನೋಡಿ ನೀವು ಜಾಗ, ಅವಳ ರೂಮ್ ನೋಡಿ ಫಸ್ಟ್. ನಡ್ರಿ ಅಲ್ಲಿ, ಎಲ್ಲಿ ನೋಡಿ ಅವಳ ರೂಮ್ ನೋಡಿ, ಕೆಳಗ್ ನೋಡಿ. ನೋಡಿ ಫ್ಯಾನ್ ಆಗಿ ಬಂದಿರೋದಲ್ಲ, ಫ್ಯಾನ್ ಅಲ್ಲ, ಅವಳೇ ಎತ್ತಾಕಿರೋದು ಬಂದಿ ಅವಾಗ್ಲೇ. ಸುಮ್ನೆ ಬರತ್ತ ಬಬ್ಲು ಅದು. ಡೈಲಿ ಬರೋದು ಇದನ್ನ ಎತ್ಕೊಳ್ಳೋದು. ಅಲ್ಲಿ ಬಚ್ಚಿಕ್ಕಿದ್ದೆ ನಾನು, ಇದನ್ನ ಹೈಟ್ ಕೂಡ ಮಾಡಿಕ್ಕಿದ್ದೆ. ಎತ್ತಿ ಕೊಡು ಪಾಪ, ಎಲ್ಲ ಚೆನ್ನಾಗಿದೆ. ನಾನು ಬ್ರೇಕ್ಫಾಸ್ಟ್ ತಿನ್ಕೊಂಡು ಜಿಮ್ಗೆ ಹೋಗ್ತೀನಿ ಗೈಸ್. ಇವ್ರು ನನ್ನ ಮೇಲೆ ಆಗ್ತವ್ರೆಲ್ಲ. ನೋಡಿ ಪಾಪ ಕ್ಲೀನಿಂಗ್ ಮಾಡ್ಕೊತಾವಳು ನಮ್ಮ ಅಕ್ಕ. ಅವಳೆ ಗಲೀಜ್ ಮಾಡಿ ಅವಳೆ ಕ್ಲೀನ್ ಮಾಡ್ತಾವಳು ನೋಡಿ. ನಮ್ಮ ಅಕ್ಕ ರೂಮಲ್ಲಿ ಅಲೆಕ್ಸಾನೇ ಇಲ್ಲ, ಏನೋ ಆಗ್ಬಿಟ್ಟಿದೆ. ಅಲೆಕ್ಸಾ ಇಲ್ಲಿ ಅಪ್ಪ? ನನ್ನ ಹತ್ರ ಇಲ್ಲ, ನೋಡ್ಕೋ ಜೇಬಲ್ಲಿ. ಅಪ್ಪ ಅಲೆಕ್ಸಾ ಹಚ್ಬಿಟ್ರ ನಮ್ಮ ಅಕ್ಕ ಗೈಸ್. ಎಷ್ಟೇ ಸೋಫಾಯಿಂದ ಕೆಳಗೆ ಹಾಕೋರು, ಸೋಫಾ ಮೇಲೆ ಬಂದ್ ಮಲಗದಿವಳು. ಸ್ವಲ್ಪ ನಗು, ಅದ್ ಯಾಕೆ ಹಂಗೆ ಇಟ್ಕೊಂಡಿದ್ಯಾ? ಮುಷ್ಟಿ ತೋರ್ಸು. ತುಂಬಾ ನಾನು ನೋಡು ಯಾರ ಟೀಮ್ ಅಂತ ನಿನಗೆ ಗೊತ್ತಾ? ವೆರಿ ಸೀರಿಯಸ್. ಬೆಸ್ಟ್. ನಾನು ಅಲ್ಲಿ ಇವಾಗ ಜಿಮ್ಗೆ ಹೋಗಿಲ್ಲ, ಈವ್ನಿಂಗ್ ಹೋಗ್ಬೇಕು. ಒಂಚೂರು ಸ್ಕ್ರಿಪ್ಟ್ ರೈಟಿಂಗ್ ಇತ್ತು, ಅದೆಲ್ಲ ಮಾಡ್ತಿದ್ದೆ. ನಮ್ಮ ಅಕ್ಕ ನನ್ನ ರೂಮಲ್ಲಿ ಬಂದು ನೋಡ್ತಾಳೆ. ಏನ್ ಬೇಕು ಸಿಂಹಾಸನು? ಹಾ, ನನ್ನ ಹತ್ರ ಬಂದು ಕೇಳಿದ್ರೆ ನನ್ನ ರೂಮ್ಗೆ ಹಿಂಗೆ ನುಗ್ಗಕ್ಕೆ ನಿಂಗೆ ಯಾರು ರೈಟ್ಸ್ ಕೊಟ್ಟಿದ್ಯಾರು? ಬಾಯ್ಲ್ ಫಸ್ಟ್ ಗೈಸ್. ಇವಳು ನಮ್ಮ ಅಕ್ಕ ಇಲ್ಲಿ ನುಗ್ಗಿದ್ದಾಳೆ ನೋಡಿ. ನನ್ನ ಪರ್ಫ್ಯೂಮ್ಸ್ ಎಲ್ಲ ಎತ್ಕೋತಾ ಇದ್ದಾಳೆ. ಪ್ಲೀಸ್ ಹಿಂಗ್ ಮಾಡ್ಬೇಡ. ನಾನು ನಿನ್ ರೂಮಿಗೆ ಬಂದ್ರೆ ಸರಿ ಇರೋ. ನೀನೇನ್ ಬಂದಿಲ್ವಾ? ಬರ್ತೈತೆ ತಾನೆ. ಆಯ್ತು, ಇಡು ಇಡು ಇಡು. ಅಲೆಕ್ಸಾ ನನ್ಗೆ ಗೊತ್ತಿಲ್ಲ, ಅಲ್ಲಿ ಇಟ್ಟಿದ್ದೀನಿ. ನಾನು ತಗೊಂಡಿಲ್ಲ, ನಿಜ ನಾನು ತಗೊಂಡಿಲ್ಲ. ನಿನ್ ಮೇಲೆ ಆಣೆಗೂ ನಂಗೂ ನೀನೇ ಎತ್ಕೊಂಡಿರೋದು. ನನ್ನ ಮೇಲೆ ಆಣೆ ಎಲ್ಲ ಇಡಬೇಡ. ನಂಗೆ ಗೊತ್ತಿಲ್ಲ. ಪರ್ಫ್ಯೂಮ್ ಯಾರು ಎತ್ಕೊಂಡ? ಗೆಸ್ ನೆನ್ನೆ ಅವಳು ಇದು ಎತ್ಕೊಂಡಿದ್ದೆ. ಅದು ಇವಾಗ ಬಂದು ಹುಡುಕ್ತಾಳೆ ನೋಡಿ. ವೈರಿಂಗ್ ಮಷೀನ್ ಎತ್ಕೊಂಡಿದ್ದೆ ನೆನ್ನೆ. ಓ ಪರವಾಗಿಲ್ಲ, ಶಕ್ತಿ ಇದೆ ಸ್ವಲ್ಪ. ಅಲೆಕ್ಸಾ ಕೊಡು ಬಬ್ಲು. ಐ ಆಮ್ ಸಾರಿ ಸೀಮಾ ಸೋನು, ಐ ಕಾಂಟ್ ಡೂ ದಟ್. ಐ ಡೋಂಟ್ ನೋ ವೇರ್ ಯು ಆರ್ ಕೀಪಿಂಗ್. ಐ ಆಮ್ ಕೀಪಿಂಗ್. I forgetting where I'm keeping. Go. ಛೇ ಗೈಸ್, ಸಿಕ್ಬಿಡ್ತು. ನಾನು ಆಚೆ ಬರಬಾರ್ದಿತ್ತು ಗೈಸ್. ಛೇ ಛೇ
ಓಕೆ ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಕೆಲಸ ಮಾಡಬೇಕು ಗೈಸ್. ನಮ್ಮ ಅಕ್ಕ ತಮ್ಮಲ್ಲಿ ಆಚೆ ಹೋಗ್ತಾ ಪಾಪ ಕ್ಯಾಬ್ ಮಾಡಿಕೊಂಡು ಅಲ್ಲಿ ನೋಡಿ ನನ್ನ ವಾಚ್ ಹಾಕೊಂಡಿದ್ದಾನೆ. ನನ್ನ ವಾಚು ನನ್ನ ಶೂಸು ಹಾಗೆ ನೋಡು, ಒಂದಿದ್ದ ಜೀವನದಲ್ಲಿ ನಂದು ನಿನ್ನ ಫ್ಯಾಮಿಲಿ ಅಂದರೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಹಾಕೊಂಬ ನೀನು ಹಾಕೋ ನೀನು ಹಾಕೋ. ಒಂದು ನಿಮಿಷ ಕೈ ತೋರಿಸು. ಒಂದು ನಿಮಿಷ. हीरोगिरी ये पीने में नहीं है, ये देने में. ಮಾಮ್ ಸಿಕ್ಕಾಕೊಂಬಿಟ್ಟ. ಈಗ ಆಟ ಆಡಿಸ್ತೀನಿ ನೋಡಿ. ಬಾಯಲ್ಲಿ ಮಾಮ್ ಮಾಮ್ ಬಾಯಲ್ಲಿ ಗಾಡಿ ಬೇಕಾ? ಬಾಯಲ್ಲಿ ಬಸ್ಕಿ ಹೊಡಿ. ನಾಲ್ಕು ಬಸ್ಕಿ ಹೊಡಿ. ಕೂತ್ಕೋ. 1 2 3 ಕೆಳಗೆ ಹೋಗ್ಬೇಕು. ಕುಂಡಿನಲ್ಲಿ ಟಚ್ ಆದ್ರೆ ನಾನು ಇರೋದನ್ನ ಹೇಳಲ್ಲ. ಈಗ ಸ್ಟಾರ್ಟ್. ಮಾಮ್ ಬರ್ತಿಲ್ಲ ಬರ್ತಿಲ್ಲ 1 ಬಸ್ಕಿ ಹೊಡಿ. ಶೂಕು ಕೂತ್ಕೋ. ಏಯ್ ನೋಡ್ರೆ ಕಿಲೋ 3 4 किडनी पेशेंट. ಎಲ್ಲಿ ಕೈ ತೋರಿಸಿ. ಈಗ ಕೈ ತೊಳ್ದಿಲ್ಲ ತಿನ್ನಕ್ ಮುಂಚೆ. ಹೌದಾ? ನಿಮ್ ಮಗ ಏನ್ ಮಾಡಿದ್ದಾನೆ ಅಂತ ಹೇಳ. ಬಾರಲ್ಲಿ ಹೇಳೇನೋ. ಬಾರಲ್ಲಿ ನೋಡಿ ಎಲ್ಲಿ ಮಾತಾಡ್ತಾರೆ. ಹೇಳ ಏನ್ ಮಾಡವನೆ ಅಂತ. ಏನು ಕುತ್ಕೊಳ್ಳಿ ಮಾವು ಸುಮ್ಮನೆ. ಏನು ಹೇಳ. ನೀವು ಟೆನ್ಷನ್ ಆಗ್ಬೇಡಿ, ನೀವು ಟೆನ್ಷನ್ ಆಗ್ಬೇಡಿ. ಅವ್ನು ಹೇಳಿ ಹೇಳಕ್ಕೆ. ಹೇಳೇನು? ನೀನು ಹೇಳು ನಾನು ಹೇಳ. ನೀನು ಹೂ ಅನ್ನು ಮನ್ಸಲ್ಲಿರ್ಲಿ, ಮನ್ಸಲ್ಲಿ ಇಡ್ಲಿ. ಮನ್ಸಲ್ಲಿ ಅಭಿಮಾನ ಮನ್ಸಲ್ಲಿರ್ಲಿ ಅಂತೆ. ಗಾಡಿ ಬೇಕಾ ನಿಂಗೆ? ಪ್ಲೀಸ್ ಓಡ್ಕೊಂಡು ಹೋಗು. ಎಲ್ಲಿ ಹೋಗ್ತಾರದು? ಶಿವಗಂಗೆ ಯಾವ ಶಿವಗಂಗೆ ಹೋಗು. ಓಡ್ಕೊಂಡು ಹೋಗು ಮಗನೇ. ಓ ಏನೋ ಕೂತ್ಕೊಂಡು ತಿಂತೀಯಾ? ಹೇಳ ಏನ್ ಮಾಡೋಣ. ಹೇಳಿದ್ರೆ ಮನೆ ಆಚೆ ಹಾಕ್ತೀರ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಸಾಕು, ತಿಂತ ಇದ್ದಾಗ ನಿಂತ್ಕೊಂಡಿ ಸಾಕು. ಇಟ್ಕೊಂಡು ತಿನ್ನು. ಬಾಯ್ ಕ್ಯಾಮ್ರಾನ ಓಡ್ತಾನೆ. ಕೆಳ ಕೂತ್ಕೊಳ್ಳಲೆ ಮಾಮ್. ಕೆಳಗೆ ಮಗ ಏನ್ ಮಾಡೋಣ ಹೇಳ ನಿಂಗೆ. ಆಂಟಿ ಮುದ್ದು ಮಗ ಅಂತ ಮುದ್ದು ಮಾಡಿ ಹಾಳು ಮಾಡಕ್ ಕಡ ಎಂಜಾಯ್ ಆಗೋದೆ. ಕರೆಕ್ಟಾಗಿ ಕೂತ್ಕೋ. ಟಚ್ಚಲ್ ಬಕ್ಲ ಹಾಕೊಂಡು. ಅದಾಗಲ್ಲ ಆಗಲ್ವಾ? ಶೂಸ್ ಹಾಕೊಂಡು ತಿಂತಾರೆ ಯಾರಾದ್ರು? ಮಾಮ್ ಏನ್ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಅಮ್ಮ ಗೈಸ್ ಈಗ ಗೈಸ್ ಅವ್ನ್ ಏನ್ ಮಾಡಿದೆ ಅಂತ ನಮ್ಮ ಅಮ್ಮ ನನಗೆ ಹೇಳಿದ್ರೆ ನಮ್ಮ ಅವ್ನ್ ಕತ್ತಿಸಿಕ್ ಬಿಡ್ತಾರೆ ಗೈಸ್. ನೋಡಿ ಹೇಳ್ಬಿಟ್ಟಿದ್ಯಾ? ಇನ್ನೇನೈತೆ ಬಾಕಿ ಬಿಡು. ಆಯ್ತು ಏನು ಏನಿಲ್ಲ. ಹೇಳ ಬಿಸಿ ಮಾಡಬೇಡ. ಹಲೋ ಮಾಮ್ ಇವನು ಹಲೋ ಹೇಳ ಹೇಳ್ಬಿಡ್ತೀನಿ. ಈಗ ನಿಜ ಹೇಳ್ಬಿಡ್ತೀನಿ. ದೇವರನ್ನ ಹೇಳ್ಬಿಡ್ತೀನಿ. 1 ನಿಮಿಷ 2 3 ಪ್ರೀತಿ ತೋರಿಸ್ತೇನೆ ನಾನು ಹೇಳು. ನಿಮ್ ಮಗ ಅಲ್ಲ ಏನವ್ರೆ ನಿಮ್ ಚಿಕ್ಕ ಮಗ ಹಿಂಗ್ ಎದುರ್ಕೊಂಡ್ ಕೂತ್ಕೋತಾನ? ತಪ್ಪು ಮಾಡಿಲ್ಲ ಹಿಂಗ್ ಎದುರ್ಕೊಂಡ್ ಕೂತ್ಕೋತಾನ ನಿಮ್ ಚಿಕ್ಕ ಮಗ? ಯಾವತ್ತಾದ್ರೂ ಅಣ್ಣ ಕಾಳು ಕೊಡ್ತಾ ಇಲ್ಲ, ಪ್ರೀತಿಯಿಂದ ಕೂತೈತೆ. ಕಾರ್ ಕೊಡ್ತಿದ್ರಲ್ಲ ಅದಕ್ಕೆ ಅವನೇನ್ ಮಾಡೋನ್ ಹೇಳ? ಏನ್ ಮಾಡ್ದ? ಕಾರ್ ನಾನ್ ಕೊಡ್ತಾ ಇಲ್ಲ ಅವ್ನ್ಗೆ. ಬಟ್ ಅವನೇನ್ ಮಾಡೋನ್ ಗೊತ್ತಾಯ್ತಾ? ಏನ ಮಾಡ್ದೆ ಹೇಳೇನೋ? ಗೊತ್ತಿಲ್ಲ. ತಿನ್ನಾಗ ಬಿಡಿ ಬರೋ ನೆಮ್ಮದಿಯಾಗಿ ಎಲ್ಲ ಜೋರಾಗಿ ತಿರ್ಚಿ ಹೇಳ್ಬೇಕು ಅನ್ನಿಸ್ತಿದೆ. ಹೇಳ್ತಾರ ನಾನು. ಆದ್ರೂ ನೀವು ವೈಟ್ ಬಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅವ್ನು ನಿಮ್ ಬಗ್ಗೆ ಯಾವತ್ತು ಯೋಚನೆ ಮಾಡಿಲ್ಲ.
कपड़े लगा लिया ಓ ಶಿಟ್. लगा लिया हाँ ಏ ಪಾಪ ಆಗ್ಲಿಲ್ಲ ಬಟ್ಟೆ ನಾನು ಹೇಳ್ಬಿಟ್ರೆ ನಮ್ಮ ಅಮ್ಮ ಇದಕ್ಕೆ ಹಿಂಗ್ ಹೊಡೆದವ್ರೆ, ಇದಕ್ಕೆ ಬಟ್ಟೆ ಮೇಲೆ ಊಟ ಬಿತ್ತು ಅಂತ. ಇನ್ನೇನಾದ್ರು ಹೇಳ್ಬಿಟ್ರೆ ಅಮ್ಮ ಇವಾಗ ಊಟ ತಿನ್ನಿಸ್ತವ್ರೆ, ನಾನು ಹೇಳ್ಬಿಟ್ರೆ ವಿಷ ತಿನ್ಸ್ಬಿಡ್ತಾರೆ. ಅಮ್ಮ ಅವ್ರು ತಿನ್ಸೋ ವಿಷಯನೂ ಅಮೃತ ಇದ್ದಂಗಿದೆ. ಹೌದಾ? ಹಂಗೆ ಹಾಕ್ಕೊಂಬ. ಮೊನ್ನೆನೂ 2 ದಿನ ಫೋನ್ ಬೇರೆ ಮಾಡಿಲ್ಲ ಅವನು. ಯಾರಿಗೆ ಒಂದ್ ದಿನ ಫೋನ್ ಮಾಡಿ ಎಲ್ಲಿದ್ಯಮ್ಮ ಅಂತ ಕೇಳ್ದೆ, 3 ದಿನ ನಾನು ಆ ಮಗಂಗ್ ತಿನ್ನಿಸ್ತಾ ಇಲ್ಲ, ಇಗ್ನೋರ್ ಮಾಡಿದ ಮಗಂಗ್ ತಿನ್ನಿಸ್ತಾ ಇದೆ. ಅವ್ನು ವೈಟ್ ಪಟ್ಟಿ ಹಾಕಿದ ಅಲ್ತಿ ಬಿಡಿಸ್ಕೊಳತ್ತಲ್ಲ ಎಲ್ಲ ಹೋಗ್ತಾ ಇದಲ್ಲ ಅದಕ್ಕೆ ಅವನು ನಂದೇನ್ ರೆಡ್ಡಾ? ಇದು ಬನೀನ್ ಅದು ಮನೆಗೆ ಹಾಕೊಳ್ಳೋದು ಇದು ರೆಡಿ ಆಗಿ ಅಲ್ಲೋಡ ಹೇಳೇನೋ ಹೇಳ ಅವ್ರಿಗೆ ಹೇಳಿ ಸಪೋರ್ಟ್ ಮಾಡ್ತಾರೆ, ನಿನಗೆ ಮಾಡ್ಬೇಡ ಅಂತ ಹೇಳಿ. ಮಾಡಬೇಡಿ ಕಣ್ಣೆಲ್ಲ ರೆಡ್ ಆಗೈತೆ ಬೇಡ ಏನು ಕೇಳಿ ಸ್ಮೆಲ್ಲು ಎಲ್ಲ ಸೆಂಟು ವಾಸನೆ. 2 TB ಕೊಟ್ಟು ತಪ್ಪು ಮಾಡ್ಬಿಟ್ಟು ನಿನಗೆ ಜನ್ಮ ಕೊಟ್ಟು ಅವ್ರು ತಪ್ಪು ಮಾಡಿದ್ರು ಕಣಲೇ. ಹೇಳ ಅಣ್ಣ ಪುಣ್ಯ ನಂಗೆ ಅಣ್ಣ ಕಾಲ್ ಕೊಡ ಬಾಹುಬಲಿ ತಲೆ ಮೇಲೆ ಕೊಡೋಣ ಇರ್ಲಿ ಸುಮ್ಮನೆ ಅಣ್ಣ ಪ್ಲೀಸ್ ಅಣ್ಣ. ಅಂತ ಏನಕ್ಕೆ ನೀನ್ ನನ್ ಕಾಲ್ ಮುಗಿತೀನಿ ಏನೋ ಕಾರಣ ಇದೆ ದೊಡ್ಡ ನಮ್ಮಮ್ಮ ಹೇಳಿದ್ರೆ ಮನೆಯಿಂದ ಆಚೆ ಹಾಕ್ತೀರಾ ಇವತ್ತು ನಾಳೆ ಬ್ಲಾಗ್ ನೋಡ್ರೆ ಗೊತ್ತಾಗುತ್ತೆ. ಎಷ್ಟ್ ಜನ ಮಕ್ಕಳು ಅಂದ್ರೆ ನೀವು ಅವಾಗ ಇಬ್ರೇ ಅಂತೀರಿ ನೀವು. ಸೋನು ಸಮೀರ್ ಇಬ್ರೇ ಅಂತ ಹೇಳ್ತೀರ ಅಷ್ಟೇ. ಅಂತದ್ ಏನ್ ಮಾಡಿದ ನೀನು ಬೇಡ ಬಿಡಿ, ಮಾತು ಮೀರಿ ಮಾಡಿದ್ರೆ ಸ್ವಲ್ಪ ಬೇಜಾರು ಅಷ್ಟೇ. ನೀವು ಹೇಳಿದ ಮೇಲೂ ಅವ್ನು ಮತ್ತೆ ಅದನ್ನೇ ಮಾಡಿದ್ನಲ್ಲ. ಏನೋ ಬೇರೆ ಇದೆ. ಡೈವರ್ಟ್ ಮಾಡ್ತಾವ ನೋಡಿ. 11 ಗಂಟೆಗೆ ಬರ್ತಾನೆ ಅದ್ ಯಾವಾಗ ತಿಂತಾನ 11 ಗಂಟೆಗೆ ಬರ್ತಾನೆ, ಆಚೆ ಏನೇನ್ ಮಾಡ್ತಾವನು ನಮ್ಮ ತಾಯಿಗೆ ಏನ್ ಗೊತ್ತು, ಮಹಾತಾಯಿಗೆ. ಏನ್ ಮಾಡ್ತಾವನೆ ಪಾಪ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾನೆ ಹೋಗೋಗೆ ಬೆಳಗ್ಗೆ ಹೋದ್ರೆ ಓವೋಗ್ ಹೋಗ್ತಾನೆ, ಓವಿಂದ ಇಲ್ಲಿಗೆ ಹೋಗ್ತಾನೆ, ಓವಿಂದ ಮತ್ತೆ ಅಲ್ಲಿಗೆ ಹೋಗಿ ಲಂಚ್ ಟೈಮ್ ಒಂದ್ಸರಿ ಹೋಗ್ತಾನೆ, ಊಟಕ್ಕೆ ಒಂದ್ಸರಿ ಲಂಚ್ ಟೈಮ್ ಹೋಗ್ತಾನೆ, ಮತ್ತೆ ನಾಷ್ಟ ಮಾಡಿಲ್ಲ ಅಂತಾನೆ ಯಾವಾಗ ಫೋನ್ ಮಾಡಿದ್ರ ನಾನು ಬ್ರೇಕ್ಫಾಸ್ಟ್ ಅಲ್ಲಿ ಮಾಡ್ತಾನಲ್ಲ ಹೋಗ್ಬೇಕಾದ್ರೆ ಒಂದ್ ಕಡೆ ನಿಲ್ಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಎನರ್ಜಿಗೆ. ಎಲ್ಲಿ ಸರ್ ಊಟ ಬರೀ ಡಸ್ಟ್ ಹೊಗೆನೆ ತುಂಬಿಕೊಂಡಿದ್ರೆ ಹೊಟ್ಟೆಲಿ. ಗಾಡಿ ಪೊಲ್ಯೂಷನ್ ಹೇಳ್ತಿರೋದು. ಹೊಟ್ಟೆಲಿ ಅವ್ನಿಗೆ ಎಲ್ಲ ಏ, ಕಾಲೆಲ್ಲ ಬಿಟ್ಟೆ. ಹೋಗ್ಬೇಕು ಅಂಗಡಿಗೆ ಹೋಗ್ಬೇಕು ನಮ್ಗೆ ಕಾಲ್ ಬಿಡೋಣ. ಆಟಿಟ್ಯೂಡ್ ತೋರಿಸ್ತೆ, ಕೂತ್ಕೊಳ್ಳಿ. ತಿನ್ನಿಸ್ತಾ ಇಲ್ವಾ ಅಲ್ಲಿ ಅಮ್ಮ ಪಾಪ, ತಾಯಿಗೆ ಏನು ಗೊತ್ತಿಲ್ಲ ಅದಕ್ಕೆ ತಿನ್ನಿಸ್ತಾರೆ, ತಿನ್ನೋ ಕೂತ್ಕೊಂಡು. ಗೈಸ್ ನೋಡಿ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋಷ್ಟು ಕ್ಯಾಪಲ್ಲಿ ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಮಗ ಸಾಗಿದೆ. ನಾನಿವಾಗ ನನ್ನ 16 Pro Max ಕೊಡೋಕೆ ಹೋಗ್ಬೇಕು, ಈಗ ಆಟೋಲ್ಲಿ ಹೋಗ್ಬೇಕು. ಇವನಿಂದ ನಮ್ಮ ಅಕ್ಕ ಮತ್ತೆ ಅವ್ನು ಇಬ್ಬರು ಹೋಗಿರೋದು ಕಾರ್ ಎತ್ಕೊಂಡು. ಹೆಂಗೆ ಹೊಟ್ಟೆ ಉರಿಸ್ತಾರೆ ನೋಡಿ ಗೈಸ್ ನನಗೆ. ಗೈಸ್ ಫೈನಲಿ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಸೋಕ್ಕೆ. I'll be on a flight soon to the end. I sing you. Gotta know all this propaganda. How do you do? Better get it in my own. ಗೈಸ್ ಯಾರೋ ಇಬ್ರು ಬೈಕಲ್ಲಿ ನಾವು ಆಟೋ ಕೂತಿರೋದು ನೋಡಿ ತಿರುಗಿ ನಮ್ಮನ್ನ ನೋಡ್ತಿದ್ರು. ಅನ್ನ ಟೆನ್ಷನ್ ಆಗ್ಬಿಟ್ಟವ್ರೆ, ನಮ್ಮನ್ನ ಅಷ್ಟೊಂದು ನೋಡ್ತಿದ್ಯಾ ಅಂತ. ಆಮೇಲೆ ಹೇಳ್ದೆ ಇಲ್ಲಿ ಒಬ್ರು ಯೂಟ್ಯೂಬರ್ ಇದ್ದಾರೆ ನಮ್ಮ ಫ್ರೆಂಡ್ ಪಕ್ಕದಲ್ಲಿ ಅಂತ. ನಮ್ಮ ಕಾಲೇಜ್ ಪಕ್ಕ ಇದ್ದಿದ್ದ ದೇವಸ್ಥಾನ ಇದು. ಇಲ್ಲಿಗೆ ನಾವು ಲಂಚಿಗೆ ಬರ್ತಾ ಇದ್ವಿ, ಪ್ರಸಾದ ಕೊಡ್ತಿದ್ರು ತಿನ್ನೋಕ್ಕೆ ಅಂತ. ಲಂಚ್ ಬಾಕ್ಸ್ ತರ್ತಿರ್ಲಿಲ್ಲ, ಇಲ್ಲೂ ತಿಂತಾ ಇದ್ದಿದ್ದು ನಾವು. ಬಂಕ್ ಕೊಡ್ದು ಈ ಗ್ರೌಂಡಲ್ಲಿ ಕೂತ್ಕೋತಿದ್ವಿ. ಇಲ್ಲಿ ಮುಂದೆ ಲೇಡೀಸ್ ಕಾಲೇಜ್ ಇದೆಯಲ್ಲ, ಅಲ್ಲಿಂದ ಹುಡುಗಿರು ಬರ್ತಿದ್ರು, ಅವ್ರನ್ನ ನೋಡ್ಕೊಂಡು ಕೂತ್ಕೋತಿದ್ವಿ. ಇಲ್ಲಿ ಬಂಕ್ ಕೊಡ್ದು ಇಲ್ಲೇ ಎಲ್ಲ ಕಲ್ಗಳ ಮೇಲೆ ಕೂತ್ಕೋತಿದ್ವಿ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಬನ್ನಿ ಈಗ ಮಾಲಲ್ಲಿ ಆಪಲ್ ಸೆಂಟ್ರಿಗೆ ಹೋಗಿ ನಮ್ಮ ಫೋನ್ನ ಕೊಟ್ಬಿಡೋಣ. ಗೈಸ್ ನನ್ನ ಹಣೆ ಬರನೇ ಸರಿ ಇಲ್ಲ ಗೈಸ್. ನಾನು ನನ್ನ ಫೋನ್ದು ಪಾಸ್ವರ್ಡೇ ಮರ್ತೋಗ್ಬಿಟ್ಟಿದ್ದೆ ನೋಡಿ. ಅದಕ್ಕೆ ಏನೋ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸಂಡೇ ಬನ್ನಿ ಅಂದಿದ್ದಾರೆ. ಈಗ ಸಂಡೇ ಬರ್ಬೇಕು, ಯಾಕಂದರೆ ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ಮತ್ತೆ 1 hour ಮೇಲೆ ತೊಗೊಳುತ್ತಂತೆ. ಅದಕ್ಕೆ ಸಂಡೇನೇ ಬನ್ನಿ ಬೇಗ ಮಾಡಿಕೊಟ್ಬಿಡ್ತೀನಿ ಅಂದರು. ಸಂಡೇ ಬರಬೇಕು. ಗೈಸ್ ಬರೋದು ಬಂದಿದ್ದೀವಿ. ಇದು ದೋಸೆ ಅವ್ರದ್ದು, ನಂದು ಕಾಫಿ. ಇನ್ನು 13 ನಿಮಿಷ ಆದರೆ ಇದು ಆಗೋಗುತ್ತೆ, ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ.
ಸೊ ಫೈನಲಿ ಫೋನ್ ಕೊಟ್ಟು ಈಗ ಆಟೋ ಹೊತ್ಕೊಂಡು ಹೋಗ್ತಾ ಇದೀವಿ ವಾಪಸ್ ಮನೆಗೆ. ಸಾಕಾಗೋಯ್ತು ಗೈಸ್. ನೋಡಿ ಟ್ರಾಫಿಕ್ ಎಷ್ಟಿದೆ. ಮಲ್ಲೇಶ್ವರಮಿಂದ ನಮ್ಮ ಮನೆಗೆ ಹೋಗೋಕ್ಕೆ 1 ಅವರ್. ಮಲ್ಲೇಶ್ವರಮಿಂದ ನಮ್ಮ ಮನೆಗೆ ಹೋಗಿ 1 ಅವರ್ ಆಗೋದ್ರೆ ಹೆಂಗಪ್ಪ ಬದುಕೋದು ಅಂತ ಭಯ ಆಗ್ತೈತೆ ಗೈಸ್. ಫೈನಲಿ ಮನೆ ರೀಚ್ ಆದ್ವಿ. ನೋಡಿ ಅಣ್ಣ ನಮ್ಮನ್ನ ಆಗಿಂದ ತಿರುಗಿ ನೋಡಿಲ್ಲ, ಇವಾಗ ತಿರುಗಿ ನೋಡ್ಬಿಟ್ಟು ಕಂಡಿಡಿತಾರೆ. ಹಾಯ್ ಅಣ್ಣ. ಹಾಯ್ ಗೈಸ್. ಫೈನಲಿ ಮನೆ ವಾಪಸ್ ಬಂದೆ. ಆ್ಯಂಡ್ ಡೇಟ್ಸ್ ಇಲ್ಲ ಅಂದ್ರೂ ತುಂಬ ಬ್ಯುಸಿಯಾಗಿದ್ರು, ದಿನ ದುಡ್ಡು ಮಾಡಿಕೊಂಡು ಬ್ಯುಸಿಯಾಗಿದ್ರು ಅಂತ ಹೇಳಲ್ಲ, ತುಂಬ ಫ್ರೀ ಆಗಿದ್ರು ನಮ್ಮ ಮನೆಗೆ ಬರದೇ ಇರೋ ಪ್ರವೀಣ್ ಇವತ್ತು ಬಂದಿದ್ದಾನೆ. ಹಾಯ್ ಹೇಳು ಮಗ. ಹಾಯ್ ಸ್ಲೋ ಮೋಷನಲ್ಲಿ ಬರ್ತಾ ಇದೆಯಾ? ಹಾಂ ಹಾಯ್ ಗಾಯ್ಸ್, ಹೆಂಗಿದ್ದೀರಾ? ಮಗ ನೀನು ಹೇಳೋದಂಗೆ ಹೇಳು, ನೀನು ಹೇಳು ನಂತರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂಗೆ ಹೇಳ್ತೀನಾ? ಅಲ್ಲ, ಚೆನ್ನಾಗಿ ಹೇಳ್ತೀನಿ. ಇದು ಹೆಂಗೆ ಹೇಳು? ಹೇಳ್ತೀನಿ ಅದು ಹೆಂಗೆ. ನಾನು ಯೂಶಲಿ ವ್ಲಾಗ್ಸ್ ನೋಡಲ್ವಲ್ಲ, ನೋಡಿದ್ರಾ? ನಾವು ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ. ಬ್ಯಾಕ್ಗ್ರೌಂಡ್. ಥ್ಯಾಂಕ್ ಯು ಮಗ. ಯಾರು ಹೇಳು ಗೈಸ್, ಯಾರ್ಯಾರೆಲ್ಲ ಸಮೀರ್ನ ಫಾಲೋ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವ್ನ ಕಾಂಟೆಂಟ್ ಇಷ್ಟಪಡ್ತಿದ್ದೀರಾ ಎಲ್ರಿಗೂ. ಆ್ಯಂಡ್ ಖುಷಿನೇ, ಗೊತ್ತಿಲ್ಲ ಏನೇನೋ ಮಾಡ್ತಿದ್ದೀರಾ ನೀವು, ಬಟ್ ಖುಷಿನೇ. ಪ್ರವೀಣ್ ಹತ್ರ ಮಾತಾಡ್ತಿದ್ವಿ, ತುಂಬ ದಿನ ಆಗಿದ್ದು ಬಂದವನು. ಅದೇ ಕೂತ್ಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಇದ್ವಿ, ಚಿಟ್ ಚಾಟ್. ಗೈಸ್ ಫೈನಲಿ ಪ್ರವೀಣ್ ಅವರೆಲ್ಲ ಮಾತಾಡ್ಕೊಂಡು ಹೊರಟ್ರು. ಸೊ ನಾನು ಒಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ. ಸೊ ಫೋನ್ 1 ಅವರ್ ಆದ್ಮೇಲೆ 1 ಅವರ್ ಟೈಮಿಂಗ್ ತೋರಿಸ್ತಾ ಇತ್ತಲ್ಲ, ಸೊ ಅದಕ್ಕೆ 1 ಅವರ್ ಕಾದು ಪಾಸ್ವರ್ಡ್ ಚೇಂಜ್ ಮಾಡಿ ಅವಾಗಲೇ ಫೋನ್ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಸೊ ನೆಕ್ಸ್ಟ್ ಡೇ ಅಂದರೆ ನಾಳೆ ಕರೆದಿದ್ದಾರೆ, ಹೋಗಿ ನೋಡ್ಬೇಕು ನಾಳೆ ಎಷ್ಟು ರೆಡಿ ಆಗಿರುತ್ತೆ ಅಂತ. ಬನ್ನಿ. ಸೊ ಇವತ್ತಿನ ಬ್ಲಾಗ್ ನನಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.